ಪರಪ್ಪನ ಅಗ್ರಹಾರದ ಡ್ರಗ್ಸ್ ವ್ಯಸನಿಗಳಿಗೆ ಬಿತ್ತು ಮಹಾ ಬ್ರೇಕ್. ಜೈಲು ಕೈದಿಗಳಿಗೆ ಶುರುವಾಯಿತು ನಡುಕ. ಜೈಲಿನಲ್ಲಿ ಡ್ರಗ್ಸ್ ದಂಧೆಗೆ ಎಂಡ್ ಕಾರ್ಡ್. ಪರಪ್ಪನ ಅಗ್ರಹಾರದ ಜೈಲು ಹಕ್ಕಿಗಳಿಗೆ ಡ್ರಗ್ಸ್ ಶಾಕ್ ಕೊಟ್ಟ ಅಲೋಕ್. ಜೈಲು ಕೈದಿಗಳಿಗೆ ಶುರುವಾಯಿತಾ ಹಾಗಾದ್ರೆ ನಡುಕ. ಜೈಲಿನಲ್ಲಿ ಡ್ರಗ್ಸ್ ದಂಧೆಗೆ ಎಂಡ್ ಕಾರ್ಡ್. ನಿಮ್ಮ ಆಟ ನಡೆಯೋದಿಲ್ಲ ಅನ್ನೋ ಸೂಚನೆ. ಜೈಲು ಹಕ್ಕಿಗಳಿಗೆ ಅಲೋಕ್ ಕುಮಾರ್ ಡ್ರಗ್ಸ್ ಶಾಕ್. ಡಿಜಿಪಿ ಅಲೋಕ್ ಕುಮಾರ್ ಫುಲ್ ಆಕ್ಷನ್. ಆಕ್ಟಿವ್ ಆಗಿ ತನ್ನ ಇಲಾಖೆಯನ್ನು ನೋಡಿಕೊಳ್ತಾ ಇದ್ದಾರೆ. ಕೈದಿಗಳ ರಕ್ತ ಮೂತ್ರ ಪರೀಕ್ಷೆ ಇನ್ನು ಮುಂದೆ ಕಡ್ಡಾಯ. ತಿನ್ನೋ ಆಹಾರದಲ್ಲಿ ಡ್ರಗ್ಸ್ ಅನ್ನ ಸೇವನೆ ಮಾಡ್ತಿರೋ, ನರಗಳಿಗೆ ಇಂಜೆಕ್ಷನ್ ಚುಚ್ಕೊಂಡೇನಾದ್ರೂ ಡ್ರಗ್ ತಗತ್ತೀರೋ, ಏನೇ ಇದ್ರೂ ಕೂಡ ನಿಮ್ಮ ಮೂತ್ರ ಪರೀಕ್ಷೆಯ ಮುಖಾಂತರವಾಗಿ ರಿಸಲ್ಟ್ ಬರ್ತವೆ. ಪರಪ್ಪನ ಅಗ್ರಹಾರ ಟು ಬೆಳಗಾವಿ ಜೈಲು ಎಲ್ಲೆಡೆ ಸಜ್ಜಾಗುತ್ತಿದೆ ಡ್ರಗ್ಸ್ ಪತ್ತೆ ಹಚ್ಚುವ ಕಿಟ್ಟು. ಡ್ರಗ್ಸ್ ವ್ಯಸನಿಗಳಿಗೆ ಬಿತ್ತು ಮಹಾ ಬ್ರೇಕು. ನೋಡೋದಕ್ಕೆ ಬರೋರು ಗಣೇಶ್ ಬೀಡಿ ಕೊಟ್ಟರು, ಅದರಲ್ಲಿ ಹಾಕ್ಕೊಂಡು ಸೇದ್ಕಂಡೆ. ಯಾರಿಗೂ ಗೊತ್ತಾಗ್ದಲೇ ಇರೋ ರೂಪದ ಇಂಜೆಕ್ಷನ್ ಇತ್ತು, ಚುಚ್ಕೊಂಡು ತಗಂಡೆ. ನೀವು ಯಾವ ರೂಪದಲ್ಲೆಲ್ಲ ಡ್ರಗ್ಸ್ಗಳನ್ನು ಸೇವನೆ ಮಾಡ್ತಿದ್ದೀರೋ ಅದೇ ತರಹದ ನಿಶಬ್ದ ಮಾರ್ಗವನ್ನೇ ಅನುಸರಿಸುತ್ತಿದ್ದಾರೆ ಅಲೋಕ್ ಕುಮಾರ್. ನಿಮಗೆ ಅರಿವಿಲ್ಲದೆ, ನಿಮ್ಮ ಗಮನಕ್ಕೆ ಬಾರದೆ ನಿಮ್ಮೆಲ್ಲ ಡ್ರಗ್ಸ್ ವಹಿವಾಟುಗಳನ್ನು ಪತ್ತೆ ಹಚ್ಚೋದಕ್ಕೆ ಈ ತರಹದ್ದೊಂದು ಪ್ರಯೋಗ ಅನಿವಾರ್ಯವಾಗಿತ್ತು. ಪರಪ್ಪನ ಅಗ್ರಹಾರದ ಅಧ್ವಾನಗಳನ್ನು ಈ ಹಿಂದೆ ಸಾಕಷ್ಟು ಬಾರಿ ಬೇರೆ ಬೇರೆ ರೀತಿಯಲ್ಲಿ ಕೇಳ್ಪಟ್ಟಿದ್ರಿ. ಪರಪ್ಪನ ಅಗ್ರಹಾರದಲ್ಲಿ ನಂಗಾನಾಚಾಗ್ತಿದೆ. ರೌಡಿಗಳು ಅಲ್ಲಿಯೂ ಕೂಡ ಆಡಂಬರದಿಂದ ಜೀವನ ಮಾಡ್ತಿದ್ದಾರೆ. ಇನ್ನು ರೌಡಿಗಳಿಗೆ ಯಾವ ಭಯವೂ ಇಲ್ಲ. ಪೋಕ್ಸೋ ಪ್ರಕರಣದ ಆರೋಪಿಗಳು ಕೂಡ ಕುಣಿದು ಕುಪ್ಪಳಿಸ್ತಿದ್ದಾರೆ. ಮನೆಗಿಂತಲೂ ಕೂಡ ಆರಾಮಾಗಿದ್ದಾರೆ ಜೈಲು ಹಕ್ಕಿಗಳು ಅನ್ನುವಂತಹ ಆ ಒಂದು ಕಳಂಕಕ್ಕೆ ಈಗ ಅಲೋಕ್ ಕುಮಾರ್ ಮಸಿ ಬಳಿಯುವ ಅಥವಾ ಅದನ್ನು ಇಲ್ಲವಾಗಿಸುವ ಪ್ರಯತ್ನದಲ್ಲಿದ್ದಾರೆ. ಬೇರೆ ಬೇರೆ ಜೈಲುಗಳಲ್ಲಿ ಈ ತರಹದ ಕೃತ್ಯಗಳಾಗ್ತಾ ಇದ್ರೆ ಅದಕ್ಕೊಂದು ಬ್ರೇಕ್ ಹಾಕಬೇಕು ಅಂತ ಜೈಲು ಹಕ್ಕಿಗಳಿಗೆ ಅಲೋಕ್ ಕುಮಾರ್ ಡ್ರಗ್ಸ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಡಿಜಿಪಿ ಅಲೋಕ್ ಕುಮಾರ್ ಫುಲ್ ಆಕ್ಷನ್. ಇನ್ನು ಕೈದಿಗಳ ರಕ್ತಮೂತ್ರ ಪರೀಕ್ಷೆ ಮಾಡೋದಕ್ಕೂ ಕೂಡ ಈಗ ಸೂತ್ರಗಳ ಪ್ರಯೋಗ ಆಗ್ತಾ ಇದೆ. ತಪ್ಪಿಸಿಕೊಂಡ್ರೆ ಅಧಿಕಾರಿಗಳಿಗೂ ಕೂಡ ಸಂಕಷ್ಟ. ಒಂದು ವಾರದಲ್ಲಿ ಬದಲಾಗಲಿದೆ ರಾಜ್ಯದ ಎಲ್ಲ ಜೈಲು ಚಿತ್ರಣ. ಪರಪ್ಪನ ಅಗ್ರಹಾರ ಟು ಬೆಳಗಾವಿ ಜೈಲು ಎಲ್ಲೆಡೆ ಸಜ್ಜಾಗ್ತಾ ಇದೆ ಡ್ರಗ್ಸ್ ಪತ್ತೆ ಮಾಡಬಹುದಾದ ಕಿಟ್ಗಳು. ಸೊ ಈಗಾಗಲೇ ಪರಪ್ಪನ ಅಗ್ರಹಾರದ ಒಂದಷ್ಟು ಕರ್ಮಕಾಂಡಗಳು, ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ ನಂತರ ಅಲ್ಲಾದಂತಹ ಒಂದೆರಡು ಅಧ್ವಾನಗಳು ಉದಾಹರಣೆ ಕೊಡೋದಾದರೆ, ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಚೇರ್ ಹಂಚ್ಕೊಂಡು ಕೂತರು, ಜೊತೆಗೆ ಬಲಗೈಯಲ್ಲಿ ಸಿಗರೇಟು, ಎಡಗೈಯಲ್ಲಿ ಕಾಫಿ ಮಗ್ ಹಿಡ್ಕೊಂಡು ಪೋಸ್ ಕೊಟ್ಟಿರೋ ಒಂದು ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದಾದ ನಂತರ ಹಂತ ಹಂತವಾಗಿ ಪರಪ್ಪನ ಅಗ್ರಹಾರದಲ್ಲಿ ರೌಡಿಗಳು ಅಟ್ಟಹಾಸ ಮೆರೀತಿರ್ತಕ್ಕಂತಹ ಕೆಲವೊಂದು ಫೋಟೋಸ್ಗಳು, ಸಂಬಂಧಪಟ್ಟ ಹಾಗೆ ವಿಡಿಯೋಗಳು ವೈರಲ್ ಆಯಿತು. ಹೆಣ್ಣು ಮಕ್ಕಳನ್ನು ಹಣ್ಣಿನಂತೆ ಕಚ್ಕೊಂಡು ತಿಂತಾ ಇದ್ದ ಒಬ್ಬ ನಟೋರಿಯಸ್ ರೇಪಿಸ್ಟು, ಆತನ ಕೈಯಲ್ಲೂ ಕೂಡ ಆಂಡ್ರಾಯ್ಡ್ ಫೋನ್ಗಳಿತ್ತು ಜೈಲಿನಲ್ಲಿ. ಇದನ್ನು ಯಾರು ಸಪ್ಲೈ ಮಾಡ್ತಿದ್ದಾರೆ? ಜೈಲು ಅನ್ನುವುದು ಅಷ್ಟೊಂದು ಸಸಾರವಾಗುವ ಕೇಂದ್ರನ ಅದು? ಯಾರು ಬೇಕಾದರೂ ಬರಬಹುದು, ಯಾರಿಗೆ ಬೇಕಾದ್ರೂ ಏನು ಬೇಕಾದರೂ ಕೊಡಬಹುದಾ? ದೇಶದ್ರೋಹದ ಪ್ರಕರಣ ಇದ್ದ ದೇಶದ್ರೋಹಿ ಕೈಯಲ್ಲಿ ಮೊಬೈಲ್ ಫೋನ್ ಇತ್ತು. ಸೊ ಇವೆಲ್ಲವೂ ಅಲ್ಲಿನ ಅಧಿಕಾರಿಗಳ ವೈಫಲ್ಯದಿಂದಲೇ ನಡೀತಿದೆ ಅನ್ನೋ ಆರೋಪ ಇತ್ತು. ಆ ಆರೋಪ, ಆ ಕಳಂಕ ಅಳಿಸ್ಬೇಕು ಅಂಥೇಳಿ ಅಲೋಕ್ ಕುಮಾರ್ ಅದಾದ ನಂತರ ಇಲಾಖೆಯ ಜವಾಬ್ದಾರಿ ಹೊತ್ಕೊಂಡ್ರು. ಈಗ ಅಲೋಕ್ ಕುಮಾರ್ ತೆಗೆದುಕೊಳ್ತಾ ಇರುವಂತಹ ಪ್ರತಿಯೊಂದು ನಿರ್ಧಾರ ಇದೆಯಲ್ಲ, ಆ ಜೈಲಿನಲ್ಲಿ ಕೂತ್ಕೊಂಡು ಕಂಬಿ ಎಣಿಸ್ತಿರೋ ಪ್ರತಿಯೊಬ್ಬ ರೇಪ್ ರೋಗಿಗೂ, ಪ್ರತಿಯೊಬ್ಬ ಕಾಮಿಸ್ಟನಿಗೂ, ಪ್ರತಿಯೊಬ್ಬ ರೌಡಿಗೂ ನಡುಕ ಸೃಷ್ಟಿ ಮಾಡಿದೆ. ನಮ್ಮ ಆಟಗಳು ಇನ್ನು ಮುಂದೆ ನಡೆಯೋದಿಲ್ಲ, ನಮ್ಮ ರೆಕ್ಕೆಯ ಕೇಂದ್ರ ಪುಕ್ಕಗಳನ್ನು ಕಿತ್ತಾಕ್ತಿದ್ದಾರೆ ಅಲೋಕ್ ಕುಮಾರ್ ಅನ್ನೋ ಭಯ ಉಂಟಾಗಿದೆ. ಎಲ್ಲಿಯವರೆಗೂ ರೇಪ್ ರೋಗಿಗಳಿಗೆ, ನಟೋರಿಯಸ್ ರೌಡಿಗಳಿಗೆ, ಥರ್ಡ್ ರೇಟ್ ಕ್ರಿಮಿನಲ್ಸ್ಗಳಿಗೆ, ಹಾರ್ಡ್ಕೋರು ಪಟೋರಿಗಳಿಗೆ ಭಯ ಉಟ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಕೂಡ ಅವರ ಅಟ್ಟಹಾಸಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಹೋಗ್ತವೆ. ಅವರ ರೌಡಿಸಮ್ನ ತೀವ್ರತೆ ಹೆಚ್ಚಾಗ್ತವೆ. ಅವರಿಗೆ ಭಯ ಹುಟ್ಟುವಂತಹ ಪ್ರಯತ್ನಗಳಾಗಬೇಕು. ಅದು ಎಲ್ಲಿಂದ ಆಗಬೇಕು? ಜನಸಾಮಾನ್ಯರಿಂದಲ್ಲ, ಬದಲಾಗಿ ಸಂಬಂಧಪಟ್ಟ ಇಲಾಖೆಯಿಂದ, ಸಂಬಂಧಪಟ್ಟಂಥ ಅಧಿಕಾರಿಗಳಿಂದ. ಈಗ ಪರಪ್ಪನ ಅಗ್ರಹಾರದಲ್ಲೂ ಅದೇ ನಡೀತಿರೋದು. ಕೇಂದ್ರ ಕಾರಾಗೃಹದಲ್ಲಿ ಕೆಲ ನಟೋರಿಯಸ್ ರೌಡಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಅಲೋಕ್ ಕುಮಾರ್ ತೆಗೆದುಕೊಂಡ ಹೊಸ ನಿರ್ಧಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.